ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಸೆಕ್ಯುಲರಿಸಂ ಅನ್ನೋದು ಅವರೇ ಅಳವಡಿಸಿದಂತಹ ಒಂದು ಆರ್ಟಿಕಲ್. ಆ ಸೆಕ್ಯುಲರಿಸಂ ಅನ್ನೋದ್ರೇನು, ಎಲ್ಲಾ ಧರ್ಮಗಳನ್ನ ಮೀರಿ ನಾವು ಸಮವಾಗಿ ಇರ್ತೀವಿ, ಸಾಮರಸ್ಯದಿಂದ ಇರ್ತೀವಿ ಅನ್ನೋದು ಒಂದು. ಈಗೇನಾಗೋಗಿದೆ ಇವ್ರದ್ದು, ನಮಗೆ ಇಲ್ಲಿ ಕರ್ನಾಟಕ ಸರ್ಕಾರ ಬಂದಾಗಿಂದ ಎಷ್ಟು ಹಗರಣಗಳಾಗಿದೆ ಅದನ್ನು ಮುಚ್ಚಾಕೋಬೇಕು ಇವರು. ಈಗ ಮೊನ್ನೆ ದಾವಣಗೆರೆನಲ್ಲಿ ಯಾವಾಗ ಡೈವರ್ಟ್ ಆಗೋಯ್ತು ಮುಸ್ಲಿಂ ಮುಖಂಡರುಗಳದು ಓಟು, ಅದೊಂದು ಭಯ ಬಂತು. ಇವಾಗ ಇದೇನು ಅಂದ್ರೆ ಎಮೋಷನಲಿ ಹೆಂಗೆ ಹಿಟ್ ಮಾಡಬೇಕು ಕಾಂಗ್ರೆಸ್ ಅವ್ರ ಇವ್ರನ್ನ ಮುಸ್ಲಿಂಗಳನ್ನ ಅನ್ನೋದು, ಸಮುದಾಯ ಅನ್ನೋದು ಚೆನ್ನಾಗಿ ಕಾಂಗ್ರೆಸ್ ಅವ್ರು ರೀಡ್ ಮಾಡಿಬಿಟ್ಟಿದ್ದಾರೆ. ಪಾಪ ಅವ್ರದ್ದು ಏನೂ ತಪ್ಪಿಲ್ಲ, ಅವ್ರು ಕೇಳೂ ಇಲ್ಲ. ಅವ್ರು ಹೇಳಿದ್ರು ನಮಗೆ ಖುಷಿ ಆಯ್ತು ಹೇಳಿದ್ರು, ಯಾಕಂದ್ರೆ ಅವ್ರು ಧಾರ್ಮಿಕವಾಗಿ ಅವ್ರು ಆಚರಿಸೋದು, ಅವ್ರಿಗೇನೋ ಅವ್ರು ಸಹಾಯ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂದ್ರೆ ಅವ್ರು ಖುಷಿ ಪಡ್ತಾರೆ. ನಾವ್ ಹೇಳ್ತಾ ಇರೋದು, ನೀವು ಬನ್ನಿ ಸ್ಕೂಲ್ ತನಕ ಹಾಕೊಂಡ್ ಬನ್ನಿ, ಜೊತೆನಲ್ಲಿ ಜೊತೆಗೂಡಿ ನೀವು ಜಗಳ ಮಾಡೋದಕ್ಕೆ ಯಾರು ಬಲ್ಲಂತ ಮುಸಲ್ಮಾನ್ ಮಕ್ಕಳಿಗೆ ನಾವಿರೋದು ಸೆಕ್ಯುಲರ್ ಕಂಟ್ರಿ ಅಂತ ಅಂದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಯಾಕಂದ್ರೆ ಮುಸ್ಲಿಂ ಅಲ್ಲಿ ಹೆಣ್ಮಕ್ಳು ಬಹಳ ಚೆನ್ನಾಗಿ ಓದೋರಿದ್ದಾರೆ. ಮೊನ್ನೆ ಕೂಡ ಒಂದು ಹೆಣ್ಮಗಳು ಬಹಳ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಅವರು ಹೇಳಿದ್ರು ನನಗೆ ಕಡಿಮೆ ಬಂದ್ಬಿಟ್ಟಿದೆ ಇದೊಂದ್ರಲ್ಲಿ, ಇನ್ನೆಲ್ಲದ್ರಲ್ಲೂ ಚೆನ್ನಾಗಿ ಬಂದಿದೆ, ಇದು ಎಲ್ಲೋ ಮೋಸ ಆಗಿದೆ ಅಂತ ಅನ್ಬಿಟ್ಟು ಅಂತ ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ. ಬಾಲ್ಡ್ವಿನ್ಸು ಆಮೇಲಿಂದ ನೀವು ಬೇರೆ ಇಂಥ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗೆ ಹೋದಾಗ ನೀವು ನೋಡಿದಾಗ ಅಲ್ಲಿ ಯಾರು ಹಿಜಾಬ್ ಹಾಕಕ್ಕೆ ನಿಮಗೆ ಪರ್ಮಿಷನ್ನೇ ಇಲ್ಲ. ಹಂಗಂತ ಅಂದ್ಬಿಟ್ಟು ನಾವು ಹಾಕೊಂಡು ಹೋಗ್ತೀವಿ ಅಂತಾರ ಇಲ್ಲ, ಅವ್ರಿಗೆ ಬೇಡ, ಅವ್ರಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಆಗಿದೆ. ಇವಾಗ ನಾವು ಸೀಟೇ ಕೊಡಲ್ಲ ಅವರು. ಮೇಡಮ್, ಕಾಂಗ್ರೆಸ್ನವರಿಗೆ ಒಂದು ಒಳ್ಳೇದಾದಂತ ಒಂದು ನೀತಿ ಅವರಿಗೆ ಗೊತ್ತಿದೆ. ತಾವು ಎಲ್ಲೆಲ್ಲಿ ಫೇಲ್ ಆಗ್ತಾರೆ, ರಿಲಿಜಿಯಸ್ ವಿಚಾರವನ್ನು ತೆಗೆದು ಬಿಟ್ರೆ ಮುನ್ನೆಲೆಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಅವರ ಭ್ರಮೆ. ಆ ಭ್ರಮೆ ನೋಡಿ, ಈಗ ಅವರಿಗೆ ಇಡೀ ದೇಶನ ನೋಡಿದಾಗ ಕಾಂಗ್ರೆಸ್ 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 ಅಂತಿತ್ತು. ಈಗ ದುರ್ಬೀನ್ ಹಾಕೋ ಹುಡುಕಂತ ಸ್ಥಿತಿ. ನಾವು ಹೇಳೋದು, ನೀವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸನ್ನ ಮೇಲೆ ಎಲೆಕ್ಷನ್ಗೆ ಬನ್ನಿ. ಕರೆಕ್ಟ್. ನೀವು ಜನಗಳಿಗೆ ಬೇಕಾದಂಥ ಮೆಡಿಕಲ್ ಬೆನಿಫಿಟ್ಗಳನ್ನು ಕೊಡಿ. ಬಡತನ ರೇಖೆಗಿಂತ ಕಡಿಮೆ ಯಾರಿದ್ದಾರೆ ಆ ಮಕ್ಕಳಿಗೆ ಉಚಿತವಾಗಿ ಎಲ್ಲ ಸಲಕರಣೆಗಳನ್ನು ಫೀಸನ್ನು ಕೊಡಿ. ಅದನ್ನು ಬಿಟ್ಬಿಟ್ಟು ನೀವು ಹಿಜಾಬನ್ನು ಇಲ್ಲಿ ಹಾಕ್ಸಿದ್ರೆ, ಈಗ ಕರಾವಳಿ ಪ್ರದೇಶ ಒಂದು 3-4 ಜಿಲ್ಲೆ ಇದೆ, ಕರ್ನಾಟಕ ಮತ್ತು ಕೇರಳ, ಅಲ್ಲಿ ಹಿಂದೂ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಮತ್ತೆ ಈ ಹಿಜಾಬ್ ವಿಚಾರದಲ್ಲಿ ಕೊಲೆ ಪ್ರತಿ ಕೊಲೆ ಅಂತ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಯಾವುದೇ ಒಂದು ಮನೆಯಲ್ಲಿ ವಯಸ್ಸಿಗೆ ಬಂದಂತ ಒಬ್ಬ ಮಗ ಕೊಲೆ ಆಗಿಬಿಟ್ರೆ ಅವನನ್ನ ಕಳ್ಕೊಳ್ತಾರೆ ನೋಡಿ ತಂದೆ ತಾಯಿಗಳು, ಪುತ್ರ ಶೋಕಂ ನಿರಂತರಂ ಅಂತ. ಅದು ಗೊತ್ತಾಗುತ್ತೆ ಇವರಿಗೆ. ಅದನ್ನು ಬಿಟ್ಬಿಟ್ಟು ನೀವು ಬರೀ ರಿಲಿಜಿಯನ್ನ ತಗೊಂಬಂದು ಆಟ ಆಡೋದು, ರಿಲಿಜನ್ನ ತಗೊಂಬಂದು. ಈಗ SSLCನೋ PUCನೋ ಫೇಲ್ ಅಂತ ನಾನು ಕೇಳ್ಪಟ್ಟೆ ನಮ್ಮ ಶಿಕ್ಷಣ ಸಚಿವರನ್ನ. ಇಂಥ ಸಚಿವರಿಂದ ನಾವು ಏನನ್ನ ನಿರೀಕ್ಷೆ ಮಾಡಕ್ಕಾಗುತ್ತೆ? ಇದನ್ನೇ ನಿರೀಕ್ಷೆ ಮಾಡಬೇಕು. ತರಾತುರಿಯಲ್ಲಿ 3 ವರ್ಷ ತಂದದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಅಲ್ವಾ? ಬಿಜೆಪಿ ಅವರು ಅವ್ರನ್ನ ಸಮಾನವಾಗಿ ಕಾಣ್ರಿ. ದೇಶದ ಪ್ರಜೆಗಳಲ್ವಾ, ಅವಕಾಶ ಕೊಡಿ, ಎಲ್ಲದರಲ್ಲೂ ಅವಕಾಶ ಕೊಡಿ ಅವ್ರಿಗೆ. ನಾನು ಉತ್ತರ ಕೊಡ್ಲ ಸರ್, ಬಿಜೆಪಿ ಅವರು ಎಲ್ಲದರಲ್ಲೂ ಅವಕಾಶ ಕೊಡಿ. ಒಂದು MLA ಮಾಡಿದೀರಾ, ಒಂದು MP ಮಾಡಿದೀರಾ, ಒಂದು ಏನಾದ್ರೂ ಮಾಡಿದೀರಾ ಅವ್ರು ಈ ದೇಶದ ಪ್ರಜೆಗಳಲ್ವಾ? ಅವ್ರ ಸಂಸ್ಥೆಗಳು ಅವ್ರು ಹೊರಗಡೆ ಹೋದ್ರೆ ಅವ್ರಿಗೆ ಅವಕಾಶ ಕೊಡಿ. ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇಲ್ಲಿಯ ತನಕ ಮುಸ್ಲಿಮರಿಗೆ ಅನೇಕ ಬೆನಿಫಿಟ್ಗಳನ್ನ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಗವರ್ನರ್ ಅವರ ಮನೆ ಇರಲಿ, ರಾಷ್ಟ್ರಪತಿ ಭವನ ಇರಲಿ, ಪ್ರಧಾನಮಂತ್ರಿಗಳ ಮನೆ ಇರಲಿ, ಕಾಂಗ್ರೆಸ್ ಕಚೇರಿಗಳಿರಲಿ. ಬಿಜೆಪಿ ಮುಸಲ್ಮಾನರಿಗೆ ತಮ್ಮ ಹಬ್ಬ ಹರಿದಿನಗಳಲ್ಲಿ ಇಫ್ತಾರ್ ಕೂಟಗಳನ್ನ ಮಾಡ್ತಾ ಇದ್ರು. ಇದೇ ಕಾಂಗ್ರೆಸ್ನವರು ಹಿಂದೂ ಧರ್ಮಕ್ಕೆ ಸೇರಿದ ಯಾವ್ದಾರ ಒಬ್ಬ ಸಂತ ಸಾಧುಗೆ ಕರ್ಕೊಂಬಂದು ತಮ್ಮ ಮನೆಯಲ್ಲಿ ಕೂಡಿಸಿ ಅವ್ರ ಗಂಟ್ಲಲ್ಲಿ ಒಂದೇ ಒಂದು ಚಮಚಾದಷ್ಟು ನೀರು ಹಾಕಿರೋಂಥ ಇತಿಹಾಸ ಇದೆಯಾ? ಆಮೇಲೆ ಅವರು ನೋಡಿ, ನೀವೇನು ಮಾಡಿದ್ದೀರಾ? ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ನವರು ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಬಸವಣ್ಣನವರು ಸ್ಥಾಪನೆ ಮಾಡಿದಂತಹ ಅನುಭವ ಮಂಟಪ
ಇವತ್ತು ಪೀರ್ ಶಾ ದರ್ಗಾ ಆಗಿದೆ. ಅದನ್ನ ವಕಫ್ ಬೋರ್ಡ್ ಕೊಟ್ಟಿದ್ದಾರೆ. ಬಸವಣ್ಣನವರ ಹೆಸರನ್ನ ಹೇಳೋದಕ್ಕೆ ಇವರಿಗೆ ನೈತಿಕತೆ ಯೋಗ್ಯತೆ ಇಲ್ಲ ಅವ್ರಿಗೆ. ಅವ್ರಿಗೆ ಕೊಡಬಾರ್ದು ಅಂತ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕೆ ದರ್ಗಾಗಳಿಗೆ ಇರ್ಬಾರ್ದು? ಬಸವಣ್ಣನ ಮಂಟಪದ ಮೇಲೆ ಯಾಕೆ ದರ್ಗಾ? ಅನುಭವ ಮಂಟಪದ ಮೇಲೆ ಯಾಕೆ ಯಾರು ದರ್ಗಾ? ಒಬ್ಬರಿಗೆ ಎಲ್ಲರೂ ಮಾಡಿದ್ದೀರಾ? ಮಾಡಿದ್ದೀವಿ. ಯಾರು ಹೇಳಿ? ಯಾರು ಮಾಡಿದ್ದೀವಿ? ಯಾರು ಮಾಡಿದ್ದೀರಿ ಹೇಳಿ? MLA ಮಾಡಿದ್ದೀರಾ? MLC ಮಾಡಿದ್ದೀರಾ? MP ನೋಡಿ, ಮಾಡಿದ್ದೀರಾ? ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ ಯಾರು ಅನುಭವ ಮಾಡಿದ್ದೀರಾ ಮಂಟಪದ ಹೇಳಿ? ಮೇಲೆ ದರ್ಗಾ ಬಂದ್ರೆ ಏನ್ ತಪ್ಪು ಅಂತ. ಮನಸ್ಥಿತಿ ಗೊತ್ತಾಗ್ತಾ ಇದೆಯಲ್ಲ. ಅವ್ರನ್ನ ಒಳಗೆ ಕರ್ಕೊತೀವ್ರಿ ನಾವು. ಮನಸ್ಥಿತಿ. ಬಸವಣ್ಣನ ವಿಚಾರದಲ್ಲಿ ಅವ್ರನ್ನ ಒಳಗೆ ಕರ್ಕೊತೀವಿ ನಾವು, ಬೇಡ ಅನ್ನಲ್ಲ. ಯಾಕೆ ಮಾಡ್ಬಿಡಿ ನಿಮ್ಮೆಲ್ಲ ಮಠಗಳಿಗೆಲ್ಲ ಎಲ್ಲ ಇಸ್ಲಾಮಿಕ್ ಮಾಡ್ಬಿಡಿ. ಇಸ್ಲಾಮೀಕರಣ ಮಾಡಕ್ ಹೋಗಲ್ಲ. ಹಾಗಾದ್ರೆ ನೀವು ಸಂಸ್ಥೆಗಳಿಗೆ ಅವ್ರಿಗೆ ಅಷ್ಟೇ ಸಪರೇಟ್ ಕೊಡಿ ಅಂತ ಇಮಾಮ್ಗಳನ್ನ, ಫಕೀರ್ಗಳನ್ನ ಕೊಟ್ಬಿಡಿ. ಹಾಕ್ಬಿಡಿ ಎಲ್ಲರಿಗೂ ಟೋಪಿನ. ಆಯ್ತಾಯ್ತು, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಇಡೀ ಜೊತೆ ದೇಶದಲ್ಲಿ ಸರ್ ಹಿರೇಗೌಡ ಸರ್ ಇಡೀ ದೇಶದಲ್ಲಿ ಫಸ್ಟ್ ಸಮವಸ್ತ್ರ ತಂದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಹೌದು. ದೇಶದಲ್ಲಿ ನಾವು ಓದಿದ್ರಿಂದ ಹಿಡಿದು 30 ವರ್ಷ ಸರ್ವಿಸ್ ಮಾಡೋವರೆಗೂ time ಆಯ್ತು. ಇದ್ರ ಬಗ್ಗೆ ಯಾವುದೇ ವ್ಯಾಜ್ಯಗಳು ಇರಲಿಲ್ಲ. ಎಲ್ಲ ಮಕ್ಕಳು ಒಂದೇ ರೀತಿ ಇರ್ತಾ ಇದ್ರು. ಯಾವಾಗ ಇದು ಹಿಜಾಬ್ ಅಂತ ಬಂದಿದ್ದು, ಆ ಪಕ್ಷ ಬಂದಾಗ ಇದೊಂದು, ಈ ಪಕ್ಷ ಬಂದಾಗ ಇದೊಂದು ಅಂತಾಗಿ ಎಲ್ಲಾ ಮಕ್ಕಳಲ್ಲೂ ಗೊಂದಲ ಕ್ರಿಯೇಟ್ ಮಾಡಿ ನೀವು ರಾಜಕೀಯನ ಹೊರಗಡೆ ಮಾಡ್ಕೊಳ್ಳಿ. ಟೈಮ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನಗೆ ಅರ್ಥ ಆಗದೆ ಇರೋದು ಮಾಂತಯ್ಯ ಸರ್ ಅವ್ರ ಸ್ಟ್ಯಾಂಡ್ ಏನು ಅಂತ. ಕಾಂಗ್ರೆಸ್ನ ಸ್ಟ್ಯಾಂಡ್ ಅವ್ರು ಹೇಳ್ತಿದಾರ ಅಥವಾ ಅವ್ರ ಪರ್ಸನಲ್ ಸ್ಟ್ಯಾಂಡ್ ಗೊತ್ತಿಲ್ಲ. ಅನುಭವ ಮಂಟಪದ ಮೇಲೆ ದರ್ಗಾ ಇದ್ರೆ ತಪ್ಪೇನು ಅಂತ ಕೇಳ್ತೀರಿ ಅಂದ್ರೆ ಹಿಂದೂಗಳು ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಸರ್, ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡೂರಂತೆ. ಓಕೆ, ಎನಿವೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಹಿಜಾಬ್ ಹಾಕೊಂಡು ಬರ್ತಾರೆ, ಕೇಸರಿ ಶಾಲಾ ಹಾಕೊಂಡು ಬರ್ತಾರೆ. ಇದನ್ನ ನಿಭಾಯಿಸೋ ತಾಕತ್ತು ರಾಜ್ಯ ಸರ್ಕಾರಕ್ಕೆ ಇದೆಯಾ?